ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಅಕ್ಷಯ್ ಅಂತ. ಹಾಂ, ಯಾವೂರಿಂದ ಬಂದಿರಾ ಸರ್? ಇಲ್ಲೇ ತೇಗೂರು. ತೇಗೂರಿಂದನಾ? ಇದು ಎಷ್ಟನೇ ವರ್ಷದ ರೇಸ್ ಸರ್ ನಿಮಗೆ? ಸರ್ ಇದು 20ನೇ ವರ್ಷದ ರೇಸು. ಯಾವ ಎತ್ತುಗಳನ್ನ ಕರ್ಕೊಂಡಿದ್ದೀರಾ ಸರ್ ಈ ಸಲ ರೇಸಿಗೆ ಬಿಡೋದಕ್ಕೆ? ಸರ್ ನಮ್ಮದು ಆರ್ಯ ಅಂತ, ನಮ್ಮ ಜೊತೆಗೆ ಹೆಬ್ಬಾಳದು ಒಡೆಯ ಅಂತ. ಎರಡು ಒಟ್ಟಿಗೆ ಬಿಡ್ತಾರದ ಈ ಸಲ? ಸರ್ ಎರಡು ಒಟ್ಟಿಗೆ ಬಿಡ್ತಿದ್ವಿ. ಎಕ್ಸ್ಪೀರಿಯನ್ಸ್ ಹೇಗಿದೆ ಸರ್? ಇಷ್ಟು ವರ್ಷದ ಅನುಭವ ಹೇಗಿದೆ ನಿಮಗೆ? ಸರ್ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ನಾವು ಸ್ಕೂಲ್ ಆಗಿರ್ಬೇಕರಿಂದಲೂ ರೇಸಿಗೆ ಬರ್ತಿದ್ವಿ. ಅಂದರೆ ಅವಾಗಲಿಂದ ಬಾಲ್ಯದಿಂದಲೂ ಒಡನಾಟ ಇದೆ? ಹ್ಞೂ ಸರ್, ನಾವು 6ನೇ ಕ್ಲಾಸಿಂದಲೂ ಈ ಇರಬೇಕು. ಕ್ರೇಜ್ ಹೆಂಗಾಯ್ತು ಸರ್ ನಿಮಗೆ? ಸರ್ ಹಿಂಗೆ ನೋಡ್ತಾ ಇಲ್ಲಿ ನಮ್ಮ ಹಳ್ಳಿ ಕಡೆ ಎಲ್ಲ ಈ ಥರ ರೇಸು ತುಂಬ ಅತಿ ಹೆಚ್ಚಾಗಿ ನಡೀತಿರೋದ್ರಿಂದ ರೇಸಿಂದ ಒಡನಾಟ ಜಾಸ್ತಿ ಆಗಿದೆ. ಮೈನ್ ಇನ್ಸ್ಪಿರೇಷನ್ ಯಾರು ಸರ್ ನಿಮಗೆ? ಸರ್ ಇನ್ಸ್ಪಿರೇಷನ್ ತುಂಬ ಜನ ಇದ್ದಾರೆ. ಮಂಜಣ್ಣ ಅವರು ಆಗಿರ್ಬೋದು, ಕೋಟೆ ಸತೀಶಣ್ಣ, ಗೋಪಾಲಣ್ಣ ಅವರು, ಈ ಥರ ತುಂಬ ಜನ ರೇಸ್ನವ್ರು ಇದ್ದಾರೆ. ಗೌರಂಗಪ್ಪ ಅಜ್ಜಂಪುರ, ಈ ಥರ ನವೀನ್ ಅವರು ನಾರಾಯಣಪುರ, ಈ ಥರ ತುಂಬ ಜನ ಹಳಬರೆಲ್ಲ ಇದ್ದಾರೆ. ಜಗಪ್ಪ ಅವರ ಕೋಟೆ. ಇದು ಎಲ್ಲ ಮೇಂಟೆನೆನ್ಸ್ ಎಲ್ಲ ಹೆಂಗಿರುತ್ತೆ ಸರ್ ನಿಮಗೆ? ಮಂತ್ಲಿ ಏನು ಖರ್ಚು ಬರುತ್ತೆ, ಮತ್ತು ಯಾವ ಥರ ಇದಕ್ಕೆ ಏನೇನು ಎಲ್ಲ ಕೊಡ್ತೀರಾ? ಆಹಾರ ಯಾವ ಥರ ಕೊಡ್ತೀರಾ ನೀವು? ಸರ್ ಇದಕ್ಕೆ ಡೈಲಿ ಹುರುಳಿಕಾಳು, ರವೆ ಬೂಸ, ಹಿಂಡಿ, ಹಾಲು, ಮೊಟ್ಟೆ, ಆಮೇಲೆ ಇದು ಒಟ್ಟು, ಕಡ್ಲೆ ಒಟ್ಟು ಎಲ್ಲ ಕೊಡ್ತೀವಿ. ತುಂಬ ಚೆನ್ನಾಗಿ ನೋಡ್ಕೊತೀವಿ. ಎಷ್ಟನೇ ರೇಸು ಸರ್ ಇವುಗಳಿಗೆ? ಅದು ಸರ್ ಇವು ತಂದು ಹೊಸ್ದಾಗಿ ತಂದಾಯಿತು. ಇದಕ್ಕೆ 3ನೇ ವರ್ಷದ ರೇಸ್ ಇವಕ್ಕೆ. 3ನೇ ವರ್ಷ? ಹ್ಞೂ ಸರ್. ಅಂದರೆ ಯಾವ ನಿಮಗೆ ಮೆಮೊರಿ ಆಗಿರೋಂಥ ರೇಸ್ ಯಾವುದು ಸರ್ ನಿಮಗೆ? ಸರ್ ನಮಗೆ 2018ರದು ನಮ್ದು ಇನ್ನೊಂದು ಎತ್ತಿತ್ತು. ಆ ವರ್ಷ 3ನೇ ಪ್ರೈಸ್ ಹೊಡೆದಿದ್ವಿ. ನಯಾಜ್ ಮತ್ತು ಮಠ ಅಂತ. ಅದು ತುಂಬ ಮೆಮೊರೇಬಲ್ ರೇಸ್. ಎಲ್ಲಿ ಸರ್ ನಡೆದಿತ್ತು ಸರ್? ಇಲ್ಲೇ ತೇಗೂರು, ಇದೇ ಪಿಚ್ಚಲ್ಲಿ. ಇದೇ ಪಿಚ್ಚಲ್ಲ? ಇದೇ ಪಿಚ್ಚಲ್ಲಿ ಸರ್. ಅಂದರೆ ಈಗ ಈ ಪಿಚ್ ಬಗ್ಗೆ ಇವಕ್ಕೆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಹೊಸದ? ಇಲ್ಲ ಸರ್, ಈ ಎಕ್ಸ್ಪೀರಿಯನ್ಸ್ ಇದೆ. ಲಾಸ್ಟ್ ಟೈಮ್ ಹೊಡಿತದು ಆರ್ಯ ಅಂತ, ಈ ಪಿಚ್ಚಲ್ಲಿ ಹೊಡಿದ್ವಿ. ಈ ಟೈಮು ಹೊಡೆದೈತೆ ಮತ್ತು ಇದೇ ಪಿಚ್ಚಲ್ಲಿ. ಈ ಕಡೆ ಯಾವುದು ಸರ್? ಸರ್ ಇದು ಶೌರ್ಯ ಅಂತ, ಅದ್ರ ಜೊತೆದು. ಇದು ನಿಮ್ದೇನಾ? ಇಲ್ಲ ಸರ್, ಅದು ನಮ್ಮ ಸ್ನೇಹಿತರದ್ದು, ಒಡೆಯ ಅಂತ. ಒಡೆಯ ಅಂತನಾ? ಹಾಂ ಸರ್. ಈಗ ನಡೀತಿರೋ ರೇಸ್ ಬಗ್ಗೆ ಏನು ಅನ್ಸುತ್ತೆ ಸರ್ ನಿಮಗೆ? ಸರ್ ತುಂಬ ಖುಷಿಯಾಗುತ್ತೆ. ಊಟದ ವ್ಯವಸ್ಥೆ ಎಲ್ಲ ನಾವು ಬೇರೆ ಕಡೆ ರೇಸಿಗೆಲ್ಲ ಹೋಗಿ ನೋಡ್ತಿರ್ತೀವಿ. ಎಲ್ಲೂ ಈ ಥರ ಫೆಸಿಲಿಟಿ ಮತ್ತು ಸಿಸ್ಟಮ್ ಎಲ್ಲೂ ಮಾಡಿರಲ್ಲ. ಕೂರಿಸಿ ಊಟ ಹಾಕಿರ್ಬೋದು. ಅಷ್ಟೊಂದು ಜನಕ್ಕೆ ಕೆಲವು ಕಡೆ ಊಟನೇ ಇರೋಲ್ಲ. ಇಲ್ಲಿ ತುಂಬ ಜನಕ್ಕೆ, ಲಕ್ಷಾಂತರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಮತ್ತು ತುಂಬ ನೀಟಾಗಿ ರೇಸು ನಡೆಸ್ತಾರೆ. ನಾವು ನೋಡಿರೋ ಮಟ್ಟಿಗೆ ಆಲ್ ಓವರ್ ಕರ್ನಾಟಕದಲ್ಲಿ ಈ ಥರ ರೇಸ್ನ ಎಲ್ಲೂ ನಡೆಸಿಲ್ಲ. ತುಂಬ ನೀಟಾಗಿ ನಡೆಸ್ತಾರೆ ರೇಸ್ಗಳು. ಮೈನ್ ರೈಡರ್ ಯಾರು ಸರ್ ಇದಕ್ಕೆ? ಸರ್ ಇಲ್ಲಿ ತುಂಬ ಜನ ಇದ್ದಾರೆ ರೈಡರ್ಗಳು. ಹರ್ಷಿ, ಹೇಮಂತ, ಜಗಪ್ಪ ಅವ್ರು ಆಗಿರ್ಬೋದು, ಹರೀಶ್ ಅವರು, ನೀರೊಳ್ಳೆ, ಗೋಪಾಲಣ್ಣ, ತುಂಬ ಜನ ಇದ್ದಾರೆ ಸರ್ ರೈಡರ್. ಇದುವರೆಗೂ ಯಾವುದೇ ರೀತಿ ತೊಂದರೆಗಳಾಗಿಲ್ಲ ಇದರಿಂದ? ಇಲ್ಲ ಸರ್, ಯಾವತ್ತೂ ತೊಂದರೆ ಆಗಿಲ್ಲ. ತೊಂದರೆ ಆಗ್ಬಾರ್ದು ಅಂತ ಎಲ್ಲರದು ಆಸೆ ಸರ್. ದೇವ್ರ ಇಚ್ಛೆ. ಹ್ಞೂ ಸರ್, ಎಲ್ಲ ಆಂಜನೇಯ ಸ್ವಾಮಿ ಕೃಪೆ. ಹಾಂ. ಅಂದರೆ ಈ ಸಲ ಈಗ ನಡೀತಿರೋ ರೇಸ್ಗೆ ಇದಕ್ಕಿಂತ ಮುಂಚೆ ಯಾವ್ದಾರ ಪ್ರೈಸಸ್ಗಳು ಯಾವ ಥರ ಹೊಡೆದಿದೆ ಸರ್? ಅದೇ ಇದಕ್ಕಿಂತ ಮುಂಚೆ ತುಂಬ ಪ್ರೈಸಸ್ ಹೊಡೆದಿದ್ದೀವಿ ನಾವು ಹಳೆ ಎತ್ತಲ್ಲಿ. ಈ ಎತ್ತು ಬಟ್ ಹೊಸವು. ಇವಾಗ ಯಾವ ಪ್ರೈಸಸ್ ಆಗಿಲ್ಲ. ಇನ್ನು ಇವಕ್ಕೆ ಈ ಕಲಿತಾರೆ ಎತ್ತುಗಳು. ಮುಂದೆ ನೋಡೋಣ ಸರ್, ದೇವ್ರ ದಯಿಂದ ಮುಂದೆ ಪ್ರೈಸ್ ಆಗಿಲ್ಲ. ಇವತ್ತಿಲ್ಲೇ ಆಗೋರು ನೋಡೋಣ, ದೇವ್ರ ಇಚ್ಛೆ. ಜೋಡಿ ಗಾಡಿ ಅಂತ ನಡೆದಿದೆ ಫಸ್ಟ್ ತೇಗೂರಲ್ಲಿ. ಮತ್ತು ಜೋಡಿ ಗಾಡಿ ರೇಸಲ್ಲಿ ಸೆನ್ಸರ್ ಅಂತ ಅಳವಡಿಸಿದ್ದೆ ಈ ತೇಗೂರು ರೇಸಿಂದ ಸರ್. ಎಲ್ಲೋ ಫಸ್ಟ್ ಸೆನ್ಸರ್ ಅನ್ನೋದು ಕಂಬಳದಲ್ಲೆಲ್ಲ ಇತ್ತು ಮುಂಚೆಗೆ. ರೇಸಿನ ಫೀಲ್ಡಿಗೆ ತಂದಿದ್ದೆ ತೇಗೂರ ಸರ್. ಏನು ಸೆನ್ಸರ್ದು ಏನು ವಿಶೇಷ ಸರ್? ಸರ್ ಟೈಮಿಂಗ್ಸ್ ಗೊತ್ತಾಗುತ್ತೆ, ಎಷ್ಟು ಸೆಕೆಂಡಿಗೆ ಹೋದೆ ಅಂತ. ಆಮೇಲೆ ಯಾವ್ದು ಫಸ್ಟ್ ಕ್ವಾಲಿಟಿದೆ ಅಂತ ಗೊತ್ತಾಗುತ್ತೆ. ಸೆನ್ಸರ್ ಇಲ್ಲ ಅಂದರೆ ಕೆಲವು ಕಡೆ ವೀಡಿಯೋನೂ ಇರೋಲ್ಲ, ಸೆನ್ಸರ್ ಇರೋಲ್ಲ. ಅವ್ರು ಅಂಪೇರ್ ಕೊಟ್ಟಿದ್ದೆ ಇದು ಜನಗಳು ತುಂಬ ಅದಕ್ಕೆ ರಿಸ್ಕ್ ಆಗುತ್ತೆ. ಸೆನ್ಸರ್ ಅಲ್ಲಾದರೆ ಕ್ಲಿಯರಾಗಿ ಡಿಸಿಷನ್ ಗೊತ್ತಾಗುತ್ತೆ ಸರ್. ಎಷ್ಟು ಕ್ರೌಡ್ ಇದ್ರು ಸಹ ಇವು ಧೈರ್ಯದಿಂದ ಮುನ್ನುಗ್ತಾ ಇರ್ತಾವಲ್ಲ ಸರ್? ಅದಕ್ಕೆ ಏನು ಪ್ರೋತ್ಸಾಹ ಏನು ತುಂಬ್ತೀರಾ ಸರ್ ನೀವು? ಸರ್ ಅದಕ್ಕೆ ನಾವು ಗೊತ್ತಿರುತ್ತೆ ಸರ್ ಡೈಲಿ ಅದು ಇದ್ರದ್ದೆಲ್ಲ. ಹಂಗಾಗಿ ಅವಕ್ಕೆ ಜನಗಳಂದರೆ ಅದಕ್ಕೆ ಓಡಾಡಿ ರೂಢಿ ಆಗಿರುತ್ತೆ. ಹಂಗಾಗಿ ಏನೇ ತೊಂದರೆ ಇಲ್ದಂಗೆ ಮುಂದೋಗ್ತದೆ ಸರ್. ಯಾಕೆ ಇವು ಫೇವ್ರೇಟ್ ಸರ್ ನಿಮಗೆ? ಸರ್ ನಮ್ಮ ಮನೇಲಿ ಈ ಥರ ನಾವು ನೋಡಿರೋ ಮಟ್ಟಿಗೆ ತುಂಬ ಜನ ಹೇಳೋರು. ಇಡೀ ಚಿಕ್ಕಮಗಳೂರಲ್ಲಿ ಈ ಸಲ ಈ ಥರ ಪೇರ್ ಯಾರೂ ಕೂಡಿಸಿಲ್ಲ ಇದುವರೆಗೂ. ಯಾರು ತೇಗೂರಲ್ಲಿ ಫಸ್ಟ್ ಸರ್ ಪೇರ್ ಈ ಥರ ಕೂತಿರೋದು ಜೋಡಿ. ಹಂಗಾಗಿ ತುಂಬ ಇಷ್ಟ, ಎತ್ತ ಮೇಲೆ ಒಲವು ಜಾಸ್ತಿ. ಅವ್ರು ಏನು ಕೇಳ್ತಾರೆ ಅದಕ್ಕೆ ಕೇಳ್ತಾ ಇದ್ದೀನಿ. ಸರ್ ಮತ್ತೆ ಇಲ್ಲಿ ಇನ್ನೊಂದೇನೆಂದರೆ, ಈ ವರ್ಷ ಪ್ರೈಸ್ ಹೊಡೆದ್ರೆ ಸತತವಾಗಿ ಒಂದು ವರ್ಷ ಸೋಲಿಲ್ದಂಗೆ ಪ್ರೈಸ್ ಹೊಡಿತಲೇ ಇರ್ತವೆ. ಇಲ್ಲೇ ವಿಶೇಷ. ಮತ್ತು ಒಂದು ಸಲ ಗೆದ್ದವರು ತಿರ್ಗೋ ವರ್ಷ ಫಸ್ಟ್ ಹೊಡೆಯೋಕ್ಕಾಗಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ. ಅದು ತಲಾಂತರದಿಂದ ನಡ್ಕೊ ಬಂದಿರೋ ಪದ್ಧತಿ ಅಂತ ಹೇಳ್ಬೋದೇನಪ್ಪ. ಹೌದಾ? ಒಂದು ಸಲ ಪ್ರೈಸ್ ಹೊಡೆದ್ರೆ ನೆಕ್ಸ್ಟ್ ಫಸ್ಟ್ ಹೊಡೆಯಲ್ಲ ಅವರು. ಮತ್ತು ಈಗ ಇಲ್ಲಿ ರೇಸ ಪ್ರೈಸ್ ಹೊಡೆದ್ರೆ ಅಂದರೆ ಒಂದು ವರ್ಷ ಸೋಲೇ ಇಲ್ದಂಗೆ ಪ್ರೈಸ್ ಹೊಡಿತಾರೆ ಸರ್ ಎಲ್ಲೋದ್ರು. ಇಲ್ಲಿ ಬೆಂಗಳೂರಾಗೆ ಎಲ್ಲ ರೇಸ್ ಮಾಡಿರೋ. ಆದರೆ ಇಲ್ಲೇ ಬೆಂಗಳೂರಿಗಿಂತ ಇಲ್ಲಿ ಜಾಸ್ತಿ, ಹೆಚ್ಚು ಕಮ್ಮಿ 110 ಜೊತೆ ಸೇರಿದ್ದಾವೆ. ಇಲ್ಲೇ ಎಲ್ಲರಿಗೂ ತೇಗೂರು ರೇಸ್ ಗೆಲ್ಲಬೇಕನ್ನೋದು ಒಂದು ಹಠ ಇರುತ್ತೆ ಸರ್. ರೇಸ್ಗಿನ ಫೀಲ್ಡಾಗಿ ಯಾರ್ಯಾರು ಇದ್ದಾರೆ ಅವರಿಗೆ ಎಲ್ಲ ತಲೂ ರೇಸ್ ಗೆಲ್ಲೋದಲ್ಲ, ತೇಗೂರು ರೇಸ್ ಗೆಲ್ಲಬೇಕು ಅನ್ನೋದೊಂದು
ಆಟ ಛಲ ಇರುತ್ತೆ ಸರ್, ತೇಗೂರು ರೇಸ್ ಗೆಲ್ಲಬೇಕು ಅನ್ನೋದು. ಪ್ರೈಸಸ್ ಎಲ್ಲ ಯಾವ ಥರ ಇದೆ ಸರ್? ಸರ್ ಇಲ್ಲಿ ಕ್ಯಾಶ್ ಪ್ರೈಸ್ 1 ಲಕ್ಷ, ಅದ್ರ ಜೊತೆ ಟ್ರೋಫಿ. ಹಾ. ಸೆಕೆಂಡ್ ಪ್ರೈಸು 75,000 ಟ್ರೋಫಿ, ಥರ್ಡ್ ಪ್ರೈಸು 50,000 ಟ್ರೋಫಿ. ಈ ಥರ ಹಿಂಗೆ ನಗದು ಬಹುಮಾನ ಇಟ್ಟಿದ್ದಾರೆ ಸರ್ ಪ್ರೈಸಸ್. ಈಗ ರೇಸ್ ಇನಾಗ್ರೇಷನ್ಗೆ ಹೊರತು ಸಂತೋಷ್ ಬರ್ತಾರೆ ಹ್ಞೂ ಸರ್, ವರ್ತೂರು ಸಂತೋಷ್ ಅವ್ರು ಬರ್ತಾರೆ. ಅದ್ರ ಮೆರವಣಿಗೆಗೂ ಸಹ ಇವು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಸರ್. ಓ ಇದೇನೇ ಮೆರವಣಿಗೆ? ಇದು ಮೆರವಣಿಗೆಗೆ. ಹಾಂ ಹಾಂ. ಏನು ಅನ್ಸುತ್ತೆ ಸರ್ ಹೊರತು ಸರ್ ತುಂಬ ಖುಷಿ ಆಗುತ್ತೆ. ಅವರು ಹಳ್ಳಿಕಾರ್ ಒಡೆಯ ನಮ್ಮ ಈ ಥರ ಅವರಿಂದಲೇ ತುಂಬ ಜನ ಇನ್ಸ್ಪಿರೇಷನ್ ಆಗಿದ್ದಾರೆ. ಫಸ್ಟಿಗೆ ಯಾರು ಗೊತ್ತೇ ಇರಲಿಲ್ಲ ಹಳ್ಳಿಕಾರ್ ಅಂದ್ರೆ ಏನು, ಅದ್ರ ಬಗ್ಗೆ. ಈಗ ವರ್ತೂರು ಸಂತೋಷ್ ಬಂದಮೇಲೆ ತುಂಬ ಜನಕ್ಕೆ ಹಳ್ಳಿಕಾರ್ ಅಂದ್ರೆ ಏನು, ಅದೊಂದು ಸಂತತಿ ಇದೆ ಅನ್ನೋದು ತುಂಬ ಜನಕ್ಕೆ ಗೊತ್ತಾಗುತ್ತೆ. ಹಳ್ಳಿಕಾರ್ ಅಂದ್ರೆ ಏನು, ಇದು ಒಂದು ಒಂದು ದನಿನ ತಳಿ ಅನ್ನೋದು ತುಂಬ ಅಭಿವೃದ್ಧಿ ಆಗ್ತಿದೆ. ಹಳ್ಳಿಕಾರ್ ತಳಿ ಇನ್ನೂ ಹೆಚ್ಚಾಗಿ ಅವರಿಂದ ಬೆಳೀಲಿ ಅಂತ ನಾವು ಎಲ್ಲರೂ ಆಸೆ ಪಡ್ತೀವಿ. ಈ ರೇಸ್ಗಳಿಗೆ ಭಾಗವಹಿಸೋದು ನಿಮಗೆ ತುಂಬ ಖುಷಿ ಇದೆ? ನಮಗೆ ತುಂಬ ಖುಷಿ ಇದೆ. ಆಗಿಲ್ಲ? ಇಲ್ಲ ಸರ್, ಬೇಸರ ಏನಾಗಿಲ್ಲ. ಸೋಲು ಗೆಲುವು ಎರಡೂ ಸಮಾನವಾಗಿ ಸ್ವೀಕರಿಸ್ತಿದ್ದೀವಿ. ಹಂಗೆ ಖುಷಿ ಇದೆ ಸರ್. ಇಲ್ಲಿ ಬಂದಿರೋ 110 ಜನ ಗೆಲ್ಬೇಕಂತಲೇ ಬಂದಿರ್ತಾರೆ, ಬಟ್ ಗೆಲ್ಲಕ್ಕಾಗದು 4 ಜನ. ಬೇರೆ ಬೇರೆ ಸ್ಟೇಟ್ಗಳಿಂದ ಬಂದಿರಾ ಸರ್? 110 ಜೊತೆ ಸರ್, ಬೇರೆ ಬೇರೆ ಆಂಧ್ರದಿಂದ ಬಂದಿದ್ದಾವೆ. ಹಾಂ. ಆಮೇಲೆ ಈ ಕಡೆ ತುಂಬ ಕಡೆ ಹೊರಗಡೆಯಿಂದ ಔಟ್ ಆಫ್ ಡಿಸ್ಟಿಕ್ ಸ್ಟೇಟಿಂದ ಎಲ್ಲ ಬಂದಿದೆ ಸರ್ ಎತ್ತುಗಳು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.